ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿರೋದು ಶ್ಯಾಡೋಸ್ ಕಿಚನ್. ಇವತ್ತು ಮಾಡ್ತಿರೋ ರೆಸಿಪಿ ಬಂದು ಪಾಲಕ್ ಪನ್ನೀರ್. ಅಚ್ಚ ಕನ್ನಡದಲ್ಲಿ ಪಾಲಕ್ ಸೊಪ್ಪು ಪನ್ನೀರನ್ನ ಬಳಸ್ಕೊಂಡು ಮಾಡೋ ಪಲ್ಯ. ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಟೊಮೊಟೊ, ಈರುಳ್ಳಿ, ಇದು ಪಾಲಕ್ ಸೊಪ್ಪು ಆ್ಯಕ್ಚುಲಿ ಬೇಯಿಸಿ ಇಟ್ಕೊಂಡಿರೋದು. ಬಿಸಿನೀರಿಗೆ ಹಾಕ್ಬಿಟ್ಟು 1-2 ನಿಮಿಷ ಕುದಿಸಿದ್ರೆ ಆಯಿತು. ಪಾಲಕ್ ಸೊಪ್ಪನ್ನು ಸೋಸ್ಕೊಂಡು, ಇದು ಬಂದು ಸೋಂಪು, ಜೀರಿಗೆ, ಲವಂಗ, ಸ್ವಲ್ಪ ಚಕ್ಕೆ ಮಿಸ್ ಆಗಿತ್ತು, ಈಗ ಹಾಕಿದ್ದೀನಿ. ಕಸೂರಿ ಮೇಥಿ, ಇದು ತುಂಬ ಚೆನ್ನಾಗಿ ಒಂದು ಟೇಸ್ಟ್ ಕೊಡುತ್ತೆ. ಪಲಾವ್ ಎಲೆ, ಇದರಲ್ಲಿ ಪಲಾವ್ ಎಲೆನ ಒಗ್ಗರಣೆಗೆ ಬಳಸ್ತೀನಿ ಅಷ್ಟೇ. ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸಿದಾಗ ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅಂತ. ಈಗ ತೋರಿಸಿದ್ದು ಪಲಾವ್ ಎಲೆ ಬಿಟ್ಟು ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸು. ಈರುಳ್ಳಿ ಅದೆರಡನ್ನ ಬಿಟ್ಟು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಏನಿದೆ, ಏಲಕ್ಕಿ, ಲವಂಗ, ಚಕ್ಕೆ, ಕಸೂರಿ ಮೇಥಿ, ಟೊಮೊಟೊ, ಇದಿಷ್ಟನ್ನು ಜೀರಿಗೆ ಮತ್ತು ಸೋಂಪು ಇದಿಷ್ಟನ್ನು ರುಬ್ಕೊಂಡು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಬೇಕು. ಇದೇ ಆ್ಯಕ್ಚುಯಲ್ ಮಸಾಲೆ ಪಾಲಕ್ ಪನ್ನೀರ್ಗೆ. ಈಗ ಬೇಯಿಸಿಟ್ಕೊಂಡಿದ್ದ ಪಾಲಕ್ ಸೊಪ್ಪೇನಿದೆ, ಇದು ಸ್ವಲ್ಪ ತಣ್ಣಗಾಗಬೇಕಾಯ್ತಾ. ಅದೇ ಬಿಸಿನ ಮತ್ತೆ ಹಾಕಬಾರ್ದು ಮಿಕ್ಸಿ ಜಾರ್ಗೆ. ಈಗ ಅದನ್ನು ಒಂದು ರೌಂಡ್ ಮಿಕ್ಸಿ ರುಬ್ಬಿದರೆ ಸಾಕು. ಬೇರೆ ಎಕ್ಸ್ಟ್ರಾ ನೀರೇನು ಬೇಡ, ಅದರಲ್ಲೇ ನೀರಿರುತ್ತೆ, ಬೇಯ್ದಿರುತ್ತಲ್ಲ. ಹಾಗಾಗಿ ನೆಕ್ಸ್ಟ್ ಅದನ್ನು ಹಾಗೆ ಇಟ್ಕೊಂಡಿರಿ. ನೆಕ್ಸ್ಟ್ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಪಲಾವ್ ಎಲೆ ಹೇಳಿದ್ನಲ್ಲ ಸಪ್ರೇಟ್ ಇಟ್ಕೊಂಡಿರಿ ಅಂತ, ಬೇ ಲೀವ್ಸು, ಇದನ್ನು ಹಾಕಿ ನೆಕ್ಸ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಸ್ವಲ್ಪ ಉಪ್ಪು ಹಾಕಿದ್ರೂ ನಡೆಯುತ್ತೆ, ಬೇಗ ಬೇಯುತ್ತೆ ಈರುಳ್ಳಿ. ಹಾಕಿಲ್ಲ ಅಂದರೂ ನಡೆಯುತ್ತೆ, ಆಮೇಲೆ ಹಾಕ್ಬೋದು. ನೆಕ್ಸ್ಟ್ ಈಗ ಹಾಕಿದ್ದೇನೆಂದರೆ ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ತುಂಬ ಚೆನ್ನಾಗಿರುತ್ತೆ ಆಯಿತಾ ಅದು ಹಾಕಿದರೆ. ಇದೇ ಸ್ಪೆಷಲ್ ಎಂಟ್ರಿ. ನಮ್ಮ ಪಾಲಕ್ ಪನ್ನೀರಿಗೆ ಮಟರನ್ನು ಬಳಸ್ತಾ ಇದ್ದೀವಿ. ಮಟರ್ ಅಂದರೆ ಹಸಿ ಬಟಾಣಿ. ಆ್ಯಕ್ಚುಲಿ ನಾವು ಹಾಕಿರೋದು ಒಣಗಿರೋ ಬಟಾಣಿ ಅಲ್ಲ, ಹಸಿ ಬಟಾಣಿ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆ್ಯಕ್ಚುಲಿ ಪನ್ನೀರ್ ಮಟರ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅಥವಾ ಪಾಲಕ್ ಮಟರ್ನೂ ಮಾಡ್ಬೋದು. ಫೇಮಸ್ ಇರೋದೇನು ಹೇಳಿ, ಪಾಲಕ್ ಪನ್ನೀರ್ ಅಂತಲೇ ಫೇಮಸ್ ಇರೋದು. ಬಟ್ ನಾವು ಸ್ವಲ್ಪ ಎಕ್ಸ್ಟ್ರಾ ಇರಲಿ, ಚೆನ್ನಾಗಿ ಕ್ವಾಲಿಟಿನೂ ಬರುತ್ತೆ, ಆಮೇಲೆ ಜಾಸ್ತಿ ಕ್ವಾಂಟಿಟಿನೂ ಬರುತ್ತೆ ಅಂಥೇಳಿ ಬಟಾಣಿನೂ ಹಾಕಿದ್ದೀವಿ. ನೆಕ್ಸ್ಟ್ ರುಬ್ಕೊಂಡಿದ್ದ ಮಸಾಲೆ ಏನಿತ್ತು ಟೊಮೊಟೊ ಜೊತೆ ಎಲ್ಲದನ್ನು, ಅದನ್ನು ಹಾಕಿ ಒಂದು ಕುದಿ ಬರೋ ತನಕ ಬೇಯಿಸ್ಕೊಬೇಕು. ನೀರು ಹಾಕ್ಕೋಬೋದು ಸ್ವಲ್ಪ. ಈಗ ಹಾಕಿರೋದು ಸ್ವಲ್ಪ ಸಾಂಬಾರು ಪುಡಿ, ಆಮೇಲೆ ಸ್ವಲ್ಪ 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ಬೋದು, ಆಮೇಲೆ ಸ್ವಲ್ಪ ಅರಿಶಿನ, ಈಗ ಹಾಕಿದ್ದು ಅಚ್ಚ ಖಾರದ ಪುಡಿ, ಗುಂಟೂರು ಮೆಣಸಿನ್ಕಾಯಿ, ನಾರ್ಮಲ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಏನು ಖಾರದ ಪುಡಿ ಮನೇಲಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ತಾಯಿರೋದು. ಈಗ ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲೆ ಹಾಕಬೇಕು ಟೇಸ್ಟಿಗೆ. ಬೇಕಾದ್ರೂ ಚಿಕನ್ ಮಸಾಲೆ ಅದು ಇದು ಏನಾದ್ರು ಯಾವುದಾದ್ರೂ ಪುಡಿ ಬೇಕಿದ್ರೂ ಹಾಕ್ಕೊಬೋದು. ಬಟ್ ಇಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸು. ಮೇಯ್ನಾಗಿ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಉಪ್ಪು ಹಾಕ್ತಾಯಿದ್ದೀವಿ. ಉಪ್ಪು ನೀವು ಯಾವಾಗ ಬೇಕಾದ್ರೂ ಹಾಕ್ಕೊಬೋದು. ಫಸ್ಟೇ ಈರುಳ್ಳಿ ಬಾಡಿಸ್ಕೊಳ್ಳೋವಾಗ ಈರುಳ್ಳಿ ಬೇಯೋಕ್ಕೋಸ್ಕರನಾದ್ರು ಹಾಕ್ಕೊಬೋದು, ಅಥವಾ ಇವಾಗಲಾದರೂ ಹಾಕ್ಕೊಳ್ಬೋದು. ಈಗ ಆ್ಯಕ್ಚುಲಾಗಿ ಹಾಕಬೇಕು, ಯಾಕಂದರೆ ಎಲ್ಲದು ಬಟಾಣಿಗಾಗಲಿ ಮಸಾಲೆಗಾಗಲಿ ಎಲ್ಲ ಉಪ್ಪು ಹಿಡಿಬೇಕಲ್ಲ. ಹಾಗಾಗಿ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು, ಅದನ್ನು ಒಂದು ಕುದಿ, ಈಗ ನೋಡಿ ಅಲ್ಲಿ ಕುದಿ ಬರ್ತಾಯಿದೆ. ನಾವು ಎಣ್ಣೆ ಜಾಸ್ತಿ ಬಳಸಲ್ಲ. ಎಣ್ಣೆ ಒಂದು 4-5 ಸ್ಪೂನ್ ಹಾಕಿಬಿಟ್ರೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಗೊತ್ತಾಗುತ್ತೆ. ನಾವು ಎಣ್ಣೆ ಜಾಸ್ತಿ ಬಳಸ್ತಲೇ ಇರೋದ್ರಿಂದ ಅದು ಕಾಣಿಸ್ತಾ ಇಲ್ಲ ಅಷ್ಟೇ. ಕುದಿ ಬರೋ ತನಕ ಮಾಡ್ಕೊಬೋದು. ಈಗ ಪಾಲಕ್ ಸೊಪ್ಪು ಏನು ರುಬ್ಕೊಂಡಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸಿ, ಇದನ್ನು ಒಂದು ಕುದಿ ಬರಬೇಕು. ಬೇಯಿಸ್ಕೊಂಡಿರ್ತೀವಲ್ಲ ಆಲ್ರೆಡಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಅದು ಈಸಿಯಾಗಿ ಆಗಿಬಿಡುತ್ತೆ, ಬೇಗ ಆಗುತ್ತೆ. ನೆಕ್ಸ್ಟು ಪನ್ನೀರು, ಇದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಚಿಕ್ಕದಾಗೂ ಇಲ್ಲ, ದೊಡ್ಡದಾಗೂ ಇಲ್ಲ. ದೊಡ್ಡದಾಗಂದರೆ ಅದಕ್ಕೆ ಹೆಂಗಿದ್ರೂ ಮಸಾಲೆ ಒಳಗೇನು ಹೋಗಿರಲ್ಲ. ಹಾಗಾಗಿ ಸಣ್ಣ ಪೀಸಾದರೆ ಬಾಯಿಗೆ ಸಿಗೋದೇ ಇಲ್ಲ, ಟೇಸ್ಟೇ ಸಿಗೋಲ್ಲ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಬೇಕು. ಇದು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು, ಸ್ವಲ್ಪ ಒಂದು 3/4 ನೀರಷ್ಟು ಆಗಬೇಕದು. ಆವಾಗ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್ ಏನಿಲ್ಲ, ಸರ್ವ್ ಮಾಡಿಕೊಂಡು ಚಪಾತಿಗೋ ರೊಟ್ಟಿಗೋ ಈ ಥರ ಮಾಡಿಕೊಂಡು ತಿಂತಾ ಇರೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.